ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತಾ ಇದ್ವಿ ಮತ್ತು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ಬಸವಂತಪ್ಪ ಅವರು ಈಗ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಯಾಕಂದ್ರೆ ಸಚಿವರಾಗಿದ್ದಾರೆ, ಗೆದ್ದಿದ್ದೆ ಫಸ್ಟ್ ಟೈಮ್. ಅದೃಷ್ಟ ಅನ್ನೋದು ಕೆಲವರ ಪಾಲಿಗೆ ರಾಜಕಾರಣದಲ್ಲಿ ಹೇಗೆ ಕುಲಾಯಿಸುತ್ತೆ ಅಂದ್ರೆ, ಫಸ್ಟ್ ಟೈಮ್ ಗೆದ್ರು ಮೊದಲ ಸಲಾನೇ ಇವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇನ್ಫ್ಯಾಕ್ಟ್ ಜನಸಾಮಾನ್ಯರಿಗೆ ತುಂಬಾ ಈಸಿಯಾಗಿ ಸಿಗುವಂತಹ ನಾಯಕ, ಕಷ್ಟದಿಂದ ಮೇಲೆ ಬಂದಂತಹ ನಾಯಕ ಅನ್ನೋದೆಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾತಾಡ್ತಾರೆ. ಮಾಯಕೊಂಡ ಭಾಗದಲ್ಲಿ ಪೌರ ಕಾರ್ಮಿಕರಾಗಿ ಹಂತವಾಗಿ ಬೆಳೆದಿದ್ದಾರೆ. ಬೆಳವಣಿಗೆಗೆ ಸಿಕ್ಕಂತಹ ತಕ್ಕ ಪ್ರತಿಫಲ ಅಂತೆಲ್ಲ ಅವರ ಬೆಂಬಲಿಗರು ಕೊಂಡಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ MLAಗೆ ಮಣೆ ಹಾಕಿದೆ ಕಾಂಗ್ರೆಸ್ ಹೈಕಮಾಂಡ್. ನಮ್ಮ ಜೊತೆ ನೂತನವಾಗಿ ಸಚಿವ ಸಂಪುಟ ಸೇರ್ಪಡೆ ಆಗ್ತಿರುವಂಥ ಬಸವಂತಪ್ಪ ಅವರು ಇದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಮೊದಲ ಬಾರಿಗೆ ಶಾಸಕರಾಗಿ ಮೊದಲ ಬಾರಿಗೆ ಮಂತ್ರಿ ಆಗ್ತಿದ್ದೀರಾ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇದೆಲ್ಲ ನನಗೆ ಇವತ್ತೇನಾದರೂ ನಾನೊಬ್ಬ ಸಚಿವನಾಗಿದೆ ಅಂದರೆ ನನ್ನ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶ ಆಯಿತು. ಅದ್ರ ಜೊತೆಗೆ ನಮ್ಮ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಸುರ್ಜೇವಾಲ ಅವರು, ವೇಣುಗೋಪಾಲ್ ಸಾಹೇಬರು, ಅವರೆಲ್ಲ ಆಶೀರ್ವಾದ ಮತ್ತು ನಮ್ಮಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸರ್ ಇವರೆಲ್ಲ ಮತ್ತು ಅನೇಕ ಮುಖಂಡರುಗಳ ಆಶೀರ್ವಾದ ಮತ್ತು ನಮ್ಮೆಲ್ಲರ ಆಶೀರ್ವಾದ, ನಮ್ಮ ಹಿರಿಯ ನಾಯಕರ ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಸಚಿವನಾಗಿ, ಅದು ನಾನು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕ ಆಗಿರೋದ್ರಿಂದ ನನಗೆ ಕೊಟ್ಟಿರ್ತಕ್ಕಂಥ ಭಾಳ ಸಂತೋಷ ಆಗಿದೆ. ಇವತ್ತು ಅವರ ನಿರೀಕ್ಷೆ ಏನಿದೆಯಲ್ಲ ಆ ನಿರೀಕ್ಷೆಗೆ ಧಕ್ಕೆ ಬರದಂಗೆ ಇವತ್ತು ಪ್ರಾಮಾಣಿಕವಾಗಿ ರಾಜ್ಯದ ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಒಂದು ಆಡಳಿತ ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಸರ್, ಅನೇಕ ಜನರು ದೆಹಲಿಗೆ ಹೋದರು ಸರ್, ನೀವು ದೆಹಲಿಗೆ ಹೋಗಲೇ ಇಲ್ಲ. ನಿಮ್ಗೆ ಗೊತ್ತಿತ್ತಾ ಅಥವಾ ನಿರೀಕ್ಷೆ ಇತ್ತಾ, ಇಲ್ಲ ಏನಾದರೂ ಆಗಲಿ ಅನ್ನೋಂಥ ಮನಸ್ಥಿತಿಯಲ್ಲಿ ಇದ್ದೀರಾ ಸರ್? ಏನೋ ಹೈಕಮಾಂಡರ್ ಏನು ತೀರ್ಮಾನ ಅಂದರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಅದ್ರ ಜೊತೆಗೆ ಎಲ್ಲ ರೀತಿಯಿಂದನೂ ಒಂದು ಸಮತೋಲನವನ್ನು ಅಳತೆಗೋಲನ್ನು ಇಟ್ಕೊಂಡು ಇವತ್ತು ಹೈಕಮಾಂಡ್ ಒಂದು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥ. ನಿಮ್ಮ ನಿರೀಕ್ಷೆ ಇತ್ತು ಸರ್ ಈ ಸರ್ತಿ ನಂಗೆ ಸಿಗ್ಬೋದು? ಯಾಕಂದ್ರೆ ನೀವು ಫಸ್ಟ್ ಟೈಮ್ MLA ಆಗಿರೋರು, 3-4 ಸತಿ 5 ಸತಿ ಗೆದ್ದವರೆಲ್ಲ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು ಹೈಕಮಾಂಡ್ ಜೊತೆ ಮಾತಾಡಿ. ನೀವು ಯಾರನ್ನೂ ಭೇಟಿ ಆಗಲಿ, ಆದರೂ ಸಿಗ್ತಲ್ಲ ಅಂತ ನಿರೀಕ್ಷೆ ಇತ್ತಾ ಕೊಡ್ತಾರೆ ಅಂತ? ನಿರೀಕ್ಷೆ ಏನಿದ್ದಲ್ಲ, ನಮ್ಮ ಒಂದು ಸಮುದಾಯಗಳಿಗೆ ಲೆಕ್ಕಾಚಾರದಲ್ಲಿ ಏನಾದರೂ ನಮಗೆ ಕೊಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆ ಒಂದು ಇದರಲ್ಲಿ ನನಗೆ ಧಕ್ಕೆ ಆಗಿದೆ. ಅದರ ಜೊತೆಗೆ ನನ್ನ ಕ್ಷೇತ್ರದ ಜನರ ಆಶೀರ್ವಾದನೂ ಸಹ ನನಗೆ. ಸರ್, ಈಗ ಬಸವಂತಪ್ಪ ಅವರಿಗೆ ಯಾವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಣೆ ಹಾಕಿರ್ಬೋದು, ಯಾಕೆ ಕೊಟ್ಟಿರ್ಬೋದು? ಯಾಕಂದರೆ ತಿಮ್ಮಾಪುರ ಅವರು ನಿಮ್ಮ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ರು. ಸೊ ಈಗ ನೀವು ಪ್ರತಿನಿಧಿಸಬೇಕಾದಂಥ ಇದಿದೆ, ಜಾತಿ ಲೆಕ್ಕದಲ್ಲೇ ಕೊಟ್ಟಿರುವಂಥದ್ದು ಅಥವಾ ಬೇರೆ ಏನಾದರೂ ಮಾನದಂಡ ಅಂತ ಅನಿಸುತ್ತೆ ಸರ್? ಏನು ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಕೊಟ್ಟು ನಮ್ಮ ಒಂದು ಪಕ್ಷವನ್ನು ಮುಂದಿನ 2028ಕ್ಕೆ ಮತ್ತೆ ಅಧಿಕಾರ ತರೋಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತೆಲ್ಲ ಕಡೆಗೆ ನಮ್ಮ ಹೊಸ ಮಕ್ಕಳಿಗೆ ಕೊಟ್ಟು ಒಳ್ಳೆ ಆಡಳಿತ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಮಾಡಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನನಗೆ ಸಿಕ್ಕಿದೆ ಅಂತಕ್ಕಂಥ ಒಂದು ಭಾವನೆ ಇದೆ ಸರ್. ಈಗ ಸಹಜವಾಗಿ ಫಸ್ಟ್ ಟೈಮ್ ಗೆದ್ದಿರೋರು ಕೊಟ್ಟಾಗ 2-3